ವೆಲ್ಕಮ್ ಬ್ಯಾಕ್ ಟು ರಾಮೇಶ್ವರ ರುಚಿ. ರಾಮೇಶ್ವರ ರುಚಿಗೆ ಸ್ವಾಗತ ವೀಕ್ಷಕರೇ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಬಂದು ನಾನು ಮಾಡ್ತಾ ಇರೋವಂಥದ್ದು ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು. ಇವಾಗ ಬಿ ಪಿ, ಶುಗರು ನಾರ್ಮಲ್ ಕಾಯಿಲೆ ಆಗಿಬಿಟ್ಟಿದೆ, ಅದೆಲ್ಲ ಹೇಗೆ ಕಾಪಾಡ್ಕೋಬೇಕು, ಮತ್ತು ಹೇಗೆ ನಮ್ಮ ಈಗ ಜಾಂಡೀಸ್ ಎಲ್ಲ ತುಂಬ, ಅದೆಲ್ಲನೂ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಕಷಾಯನ ಹೇಳ್ತಾ ಇದ್ದೀನಿ. ಈ ಕಷಾಯ ಬಂದು ಬೇವಿನ ಚಕ್ಕೆ ಇರುತ್ತಲ್ಲ, ಆ ಚಕ್ಕೆನ ತೆಗೆದು ಅದರಲ್ಲಿ ಕಷಾಯ ಮಾಡಿರೋ ಅಂಥದ್ದು. ಇದು ತುಂಬಾ ಒಳ್ಳೆಯದು. ಇದು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ, ಬಿ ಪಿ ಶುಗರ್ ಇರೋರಿಗೆ ಮತ್ತು ಇಲ್ಲದೆ ಇರೋರಿಗೆ, ಮುಂದೆ ಬರಲ್ಲ, ಇಲ್ಲದೆ ಇರೋರಿಗೆ ಈ ಕಷಾಯ ಕುಡಿಯೋದ್ರಿಂದ ಮುಂದೆ ಈ ಬಿ ಪಿ ಶುಗರೆಲ್ಲ ಬರಲ್ಲ. ಬೇವಿನ ಚಕ್ಕೆ, ಬೇವು ಅಂದ್ರೇ ಫಸ್ಟ್ ಆಫ್ ಆಲ್ ಕಹಿ. ಹಾಗಾಗಿ ಬನ್ನಿ ಈ ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಬೇವಿನ ಚಕ್ಕೆ ಇದಕ್ಕೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸು. ಆಮೇಲೆ ಸ್ವಲ್ಪ ಜೀರಿಗೆ, ಒಂಚೂರು ಉಪ್ಪು. ಇದನ್ನು ಫಸ್ಟ್ ಏನು ಮಾಡಬೇಕಂದ್ರೆ, ಈ ಚಕ್ಕೆ ಇರುತ್ತಲ್ಲ, ಇದನ್ನು ಈ ರೀತಿ ಕುಟ್ಕೋಬೇಕು. ಚೆನ್ನಾಗಿ ಕುಟ್ಟಬೇಕು. ಇದು ತುಂಬ ಕುಟ್ಟೋ ಅವಶ್ಯಕತೆ ಇರಲ್ಲ, ಚೂರಿಗೆ ಅದರ ರಸ ಬಿಟ್ಕೋಬೇಕು. ಹೀಗೆ 2 ತುಂಡಿದ್ರೆ ಸಾಕು. 2 ತುಂಡಿದ್ರೆ 1 ಗ್ಲಾಸ್ ಆಗುತ್ತೆ. 1 ಗ್ಲಾಸ್ ಔಷಧಿ ಆಗುತ್ತೆ. ಇದು ಗರ್ಭಿಣಿ ಸ್ತ್ರೀಯರಿಗೆ, ಮಕ್ಕಳಿಗೆ, ಎಲ್ಲರಿಗೂ ತುಂಬ ಯೂಸ್ಫುಲ್ಲು. ಇದರಿಂದ ನೆಕ್ಸ್ಟ್ ಬಿ ಪಿ ಶುಗರ್ ಎಲ್ಲ ಇರುತ್ತೆ, ಅವರೆಲ್ಲ ಕಂಟ್ರೋಲಲ್ಲಿರುತ್ತೆ. ಮತ್ತು ಇದು ವೀಕ್ಲಿ 1 ಟೈಮ್ ಕುಡಿಯೋದ್ರಿಂದ ಬಿ ಪಿ ಆಗಲಿ, ಶುಗರ್ ಆಗಲಿ ಯಾವುದೂ ಬರಲ್ಲ. ಮುಂದೆ ಹೆಲ್ತಿಯಾಗಿರೋರಿಗೆ ಬರಲ್ಲ, ಬಿ ಪಿ ಶುಗರ್ ಎಲ್ಲ ಬರಲ್ಲ. ಹಾಗೆ ಬಂದಿರೋರಿಗೆ, ಈಗ ಬಿ ಪಿ ಶುಗರ್ ಇದೆ ಅನ್ನೋರಿಗೆ ಏನು ಮಾಡಬೇಕು, ವೀಕ್ಲಿ 1 ಟೈಮ್ ಕುಡಿಯೋದ್ರಿಂದ ಕಂಟ್ರೋಲಲ್ಲೇ ಇರುತ್ತೆ ಇದು. ಮತ್ತು ಗರ್ಭಿಣಿ ಸ್ತ್ರೀಯರಿರ್ತಾರಲ್ಲ, ಗರ್ಭಿಣಿ ಸ್ತ್ರೀಯರಿಗೆ ನಮಗೆಲ್ಲ ನಮ್ಮಮ್ಮ ಕೊಟ್ಟಿದ್ದು. ಇದು 3 ಮಂತ್ಸ್ಗೆ ಒಂದು ಸಲ ಮತ್ತು 2 ಮಂತ್ಸ್ಗೆ ಒಂದು ಸಲ ಕುಡಿಯೋದ್ರಿಂದ ಮಗುಗೆ ಜಾಂಡೀಸ್ ಇರುತ್ತೆ ನೋಡಿ, ಅದು ಬರಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಕುಡಿದಿದ್ದೀವಿ. 3 ಮಂತ್ಸ್ಗೆ ಮತ್ತು 6 ಮಂತ್ಗೆ ಮತ್ತು 9 ಮಂತ್ಸ್ಗೆ ಒಂದು ಸಲ ಕುಡಿಸ್ತಾರೆ. ಇದರಿಂದ ಜಾಂಡೀಸ್ ಅಂತ ಕಾಯಿಲೆಗಳು ಅದು ಯಾವುದೂ ಬರಲ್ಲ. ಮತ್ತು ಇದು ಮಕ್ಕಳಿಗೆ ಮೆದುಳು ಜ್ವರ ಅಂತೆಲ್ಲ ಬರುತ್ತೆ, ಅದೆಲ್ಲ ತುಂಬ ಅವಾಯ್ಡ್ ಆಗುತ್ತೆ. ಈಗ ನೋಡಿ, ಈಗ ಉಪ್ಪು ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳೋದು. ಕುಕ್ಕಿಂಗ್ ಮಿಷಿನೆಲ್ಲ ಇದ್ದರೆ ಅದ್ರಲ್ಲಿ ಹಾಕಿ ಕುಟ್ಬಿಟ್ಟು ಮಾಡ್ಬೋದು. ನೋಡಿ, ಇದನ್ನು ಹೀಗೆ ಚೆನ್ನಾಗಿ ಕುಟ್ಟಬೇಕು. ಜೀರಿಗೆ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಜೀರಿಗೆ ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ, ಇದು ಕಹಿ ಇರುತ್ತೆ ಅಲ್ಲ, ಆದ್ದರಿಂದ ಅದು ಸ್ವಲ್ಪ ಕುಡಿಯೋದಕ್ಕೆ ಆ ವಾಸನೆಯಿಂದ ಒಂಚೂರು ಅವಾಯ್ಡ್ ಆಗುತ್ತೆ, ಮತ್ತು ಡೈಜೆಷನ್ ಚೆನ್ನಾಗಿರುತ್ತೆ. ಈ ಥರ ಕುಟ್ಕೋಬೇಕು. ಬಿ ಪಿ ಶುಗರ್ ಇರೋರಿಗಂತೂ ಹೇಳಿ ಮಾಡಿಸಿದ್ದು ಕಷಾಯ ಇದು. ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ನಮ್ಮ ಮನೇಲೆಲ್ಲ ನಮ್ಮ ಅಜ್ಜಿ, ನಮ್ಮ ಅಜ್ಜ ಎಲ್ಲ ವೀಕ್ಲಿ 1 ಟೈಮ್ ಇದನ್ನೆಲ್ಲ ಮಾಡಿ ಕುಡಿಸೋದು. ಮಕ್ಕಳಿಗೆಲ್ಲ ಆಗಾಗ ಜ್ವರ ಬರೋದು ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂಥೇಳಿ. ಮತ್ತು ಜಾಂಡೀಸ್ ಅಂತ ಕಾಯಿಲೆಗಳಂತೂ ಹತ್ರನೇ ಬರೋಲ್ಲ ಇದು ಕುಡಿಯೋದ್ರಿಂದ. ಜಾಂಡೀಸು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸ್ವಲ್ಪ ಜೀರಿಗೆ ಎಲ್ಲ ಪುಡಿ ಆಗಿರೋ ಥರ ನೋಡಿ. ಈಗ ಏನು ಮಾಡಬೇಕು, 1 ಕಪ್ಪು, ಒಂದು ಲೋಟ ನೀರು ತಗೋಬೇಕು. 1 ಲೋಟ ನೀರು ತಗೊಂಡು ಇದನ್ನು ಇದಕ್ಕೆ ಹಾಕ್ಕೊಂಡು, ಈಗ ಕುಟ್ಟಿರ್ತೀವಲ್ಲ ಇದನ್ನು ನೋಡಿ ಈ ರೀತಿ ಮಾಡಿಬಿಟ್ಟು, ಈ ರೀತಿ ಮಾಡಿ ಹೀಗೆ ಮಾಡಿ ಇದನ್ನೆಲ್ಲ ಹಿಂಗೆ ಹಿಂಡಿ ತೆಕ್ಕೊಂಡು ನೋಡಿ, ಇದು ರಸ, ಇದರ ರಸ ಈ ಕನ್ಸಿಸ್ಟೆನ್ಸಿ ಇರುತ್ತೆ. ಶೋಧಿಸ್ಕೊಂಡು ಈ ರೀತಿ ಇರುತ್ತೆ ಇದು ಕಷಾಯ.
ಗ್ಲಾಸಿಗೆ ಹಾಕ್ಕೊಂಡು ಕುಡಿ.